ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ನುಗ್ಗೆಕಾಯಿ ಸಾಂಬಾರು ರೀ. ನುಗ್ಗೆಕಾಯಿ ಸಾಂಬಾರು ಹ್ಯಾಂಗೆ ಮಾಡೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ಲತ್ತಿದ್ದೇವೆ ರೀ. ಈಗ ಏನು ಮಾಡೋಣ್ರಿ, ಕಿಚನ್ದಾಗ ಹೋಗೋಣ್ರಿ. ಕಿಚನ್ದಾಗ ಹೋಗಿತ್ತು ಮಾಡೋದಿಲ್ಲ, ಏನು ಮಾಡೋಣ್ರಿ, 4 ಸಂಕಲ್ಪ ಮಾಡೋಣ್ರಿ. ಒಂದನೇ ಸಂಕಲ್ಪದ್ರೆ ನಾವು ಪರಮಾತ್ಮನ ಮಕ್ಕಳಿದ್ದೇವೆ ರೀ. ನೋಡ್ರಿ, ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಏನಂತಾರೆ, ದೇವ್ರಿಗೆ ಏನು ಬಿಡ್ಕೋತೀರಿ, ಎಲ್ಲ ಅಪ್ಪ ನೀನೇ ಅಪ್ಪ ನೀನೇ ಅವ್ವ ತಂದು ಬಿಡ್ಕೋತೀವ್ರಿ. ನೀನೇ ತಂದೆ ನೀನೇ ತಾಯಿ ಇದ್ದೇವೆ ಅತಂದು ಬಿಡ್ಕೋತೀವಿ. ಹಂಗಂದ್ರೆ ಎಲ್ಲ ಪರಮಾತ್ಮನ ಮಕ್ಳು ಇದ್ದೇವ್ರಿ. ಎರಡನೇ ಸಂಕಲ್ಪ ಏನಂದ್ರೆ, ನಮ್ಮ ಮನೇನೇ ಹೆಂಗದ್ರಿ, ಶಾಂತ ಅದ ರೀ. ಮನೆಯವ್ರೆಲ್ಲ ಹೆಂಗದ್ರಿ, ಶಾಂತ ಅದ ರೀ. ಮೂರನೇ ಸಂಕಲ್ಪ ಅದ ರೀ, ನಮ್ಮ ಮನೇನೇ ಹೆಂಗದ್ರಿ, ಸುಖಿ ಅದ ರೀ. ಮನೆಯವ್ರೆಲ್ಲ ಹೆಂಗದ ರೀ, ಸುಖಿ ಅದ ರೀ. ಆರೋಗ್ಯದಿಂದ, ಸಂಪತ್ತಿದಿಂದ, ಐಶ್ವರ್ಯದಿಂದ, ಎಲ್ಲದರದಿಂದ ಹೆಂಗದ ರೀ, ಸುಖಿ ಅದ ರೀ. ಮತ್ತು 4ನೇ ಸಂಕಲ್ಪ ಅದ ರೀ, ನಮ್ಮ ಮನೇನ ಹೆಂಗದ್ರಿ, ಸ್ವರ್ಗ ಅದ ರೀ. ಈ ಸಂಕಲ್ಪ ಮಾಡ್ಕೊಂಡು ಏನು ಮಾಡೋಣ್ರಿ, ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳಾಗ ಯಾವಾಗಲೂ ಪರಮಾತ್ಮ ನೆನಪು ಇರ್ಬೇಕು ರೀ. ಮತ್ತು ಮೊಬೈಲ್ದಾಗ ಯಾವಾಗಲೂ ಏನು ಮಾಡ್ಬೇಕು ರೀ, ಭಜನೆ ಕೀರ್ತನ ಹಚ್ಕೊಂಡು ಏನು ಮಾಡ್ಬೇಕು ರೀ, ಅಡುಗೆ ಮಾಡ್ಬೇಕು ರೀ. ಧಾರಾವಾಹಿ ಸಿನಿಮಾ ಏನು ನೋಡ್ಕೊತು ಕೆಟ್ಟ ಅಂದ್ರೆ ಬುದ್ಧಿ ಹಂಗಿರ್ಬೇಕು, ಯಾವಾಗಲೂ ಸ್ವಚ್ಛ ಇದ್ದು ಅಡುಗೆ ಮಾಡ್ಬೇಕು ರೀ. ಅದಕ್ಕೆ ದುನಿಯಾದಾಗ ಹೇಳ್ತಾರಲ್ಲ, ಜೈಸ ಅನ್ ವೈಸ ಅಮ್ಮನ ಅಂತ ಹೇಳ್ತಾರೆ. ಅಡುಗೆ ಮಾಡೋಕೆ ಯಾವಾಗಲೂ ಶುದ್ಧ ಮನಸ್ಸಿನಿಂದ ಅಡುಗೆ ಮಾಡಿದೆವು ಅಂದ್ರೆ ಉಂಡೋರಿಗೆ ಶಕ್ತಿ ಸಿಗ್ತದೆ ರೀ. ಮತ್ತು ನೀವು ಹೇಳ್ತಿರ್ಬೇಕು, ಹ್ಯಾಂಗೆ ಶಾಂತಿ ಸಿಗ್ತದೆ. ನೀವು ಏನು ಮಾಡ್ರಿ, ಅಮ್ಮ ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಡ್ರಿ. ಎಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆ ಅಂತಂದು ನೀವು ಕೇಳ್ಬೋದು ರೀ. ಗೂಗಲ್ದಾಗ ಸರ್ಚ್ ಮಾಡಿರಿ. ಆದರೆ ಎಲ್ಲ ಶೇರ್ಗೊಟ್ರು ಇದೇ ಇರ್ತದೆ ರೀ ಸಂಸ್ಥೆ. ಮತ್ತು ಹಳ್ಳಿಗೊಟ್ರು ಏನಾದ್ರೂ ಇದು ಸಂಸ್ಥೆ ಆದ್ರಿ. ಒಂದು ಭೇಟಿ ಕೊಟ್ಟು ನೋಡಿರಿ, ನಿಮ್ಮ ಸುಖ ಶಾಂತಿ ಆನಂದ ಪ್ರೇಮ್ ಎಲ್ಲನೂ ಈ ಸಂಸ್ಥೆದಾಗ ನಿಮ್ಗೆ ಅನುಭವ ಆಗ್ತದೆ ರೀ. ಮತ್ತು ನಿಮ್ಮ ಮನೇನು ಹೆಂಗೆ ಆಗ್ತದೆ ರೀ, ಸ್ವರ್ಗ ಆಗ್ತದೆ ರೀ. ಒಮ್ಮೆ ಏನು 100% ಹೇಳ್ತೀನಿ, 100ಕ್ಕೆ 100% ಹೇಳ್ತೀನಿ ರೀ. ನಿಮ್ಗೆ ಸುಖ ಶಾಂತಿ ಎಲ್ಲ ಸಿಗ್ತದೆ ರೀ ಈ ಸಂಸ್ಥೆಕಮ್ಮ ಭೇಟಿ ಕೊಟ್ಟು ನೋಡಿರಿ. ಯಾಕಂದ್ರೆ ನಾವು ಅನುಭವ ಮಾಡಿದ್ವಿ. ಯಾಕಂದ್ರೆ ನಾನು ಏನು ಮಾಡಿದ್ರಿ, ಈ ಸಂಸ್ಥೆಗೆ ಭೇಟಿ ಕೊಟ್ಟು ಏನು ಮಾಡಿದ್ರಿ, ಇದು ಅನುಭವ ಮಾಡಿದೆ. ಮನೇನು ಹೆಂಗದ್ರಿ, ಈಗ ಸ್ವರ್ಗ ಅದ ರೀ. ಇದು ಏನು ಮಾಡೋಣ, ನಾವು ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ರೀ. ನುಗ್ಗೆಕಾಯಿ ರೆಸಿಪಿ ಅಂತಂದು ಬರ್ರಿ ನೋಡ್ಕೊಂಬರೋಣ. ನುಗ್ಗೆಕಾಯಿ ರೆಸಿಪಿ ಹ್ಯಾಂಗೆ ಮಾಡೋತಂದು ಬರ್ರಿ. ನಾವೀಗ ನುಗ್ಗೆಕಾಯಿ ಸಾರು ಮಾಡ್ಬೇಕಾದ್ರೆ ಏನೇನು ತೊಗೊಂಡಿತ್ತು ನಿಮ್ಗೆ ಹೇಳ್ತೇವೆ ರೀ. ಈಗ ಏನು ಮಾಡೀನಿ ರೀ, ಆಲ್ರೆಡಿ ತೊಗರಿಬೇಳೆ ಏನು ಮಾಡೀನಿ ರೀ, ಕುದಿಸ್ಕೊಂಡು ಇಟ್ಕೊಂಡೇನಿ ರೀ. ನುಗ್ಗೆಕಾಯಿ ಸುಲ್ದು ಇಟ್ಕೊಂಡೀನಿ ರೀ. ಮತ್ತು ಮೆಣಸಿನ್ಕಾಯಿ ಏನು ಮಾಡ್ಕೊಂಡೀನಿ ರೀ, 4 ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡೀನಿ ರೀ. ಮತ್ತು ನೀವು ಸಪ್ಪಗಿದ್ದು ಅಂದ್ರೆ ಏನು ಮಾಡಿರಿ, 4 ತೊರಿ. ಮತ್ತು ಖಾರ ಇದು ಅಂದ್ರೆ 2-3 ತೊಗೊಂಡ್ರೆ ನಡೀತದೆ ರೀ. ಮತ್ತು ಟಮಾಟೆ ಏನು ಮಾಡೀನಿ ರೀ, ಹೋಳಿ ಇಟ್ಕೊಂಡೀನಿ ರೀ. ಹುಂಚಿನ್ಕಾಯಿ ನೆನೆಕೊಂಡೀನಿ ರೀ. ಇಲ್ಲಿ ಕಡೆ ಗರಂ ಮಾಡಕ್ಕೆ ಇಟ್ಕೊಂಡೀನಿ ರೀ. ಈಗ ಏನು ಮಾಡ್ಲತ್ತೀನಿ ರೀ, ಇದಕ್ಕೆ ಜೀರಾ ಹಾಕೊಳ್ತೀನಿ ರೀ. 2 ಚಮಚ ಜೀರಿಗೆ ಹಾಕೊಂಡೇನಿ ರೀ. ಈಗ ಸಾಸಿವೆ ಹಾಕೊಳ್ತೀನಿ ರೀ. 2 ಚಮಚ ಆಗಟ್ಟು ಸಾಸಿವೆ ಹಾಕೊಂಡೇನಿ ರೀ. ಈಗ ಏನು ಮಾಡ್ಬೇಕು ರೀ, ಚಟ ಚಟ ಅಂತಂದು ಆವಾಜ್ ಬರೋಣ ಎಣ್ಣೆ ಹಾಕೋಬೇಕು ರೀ. ಇದಕ್ಕೆ ಚಟ ಚಟ ಅಂತಂದು ಆವಾಜ್ ಬರ್ತಿರ್ತಾವೆ ರೀ. ಗರಂ ಆಗೋಣ. ಈಗ ಎಣ್ಣೆ ಹಾಕೋತೀನಿ ನೋಡಿರಿ. ಈಗ ನಾ ಏನು ಮಾಡ್ಲತ್ತೀನಿ, 2 ಚಮಚ ಆಗಷ್ಟು ಎಣ್ಣೆ ಹಾಕೊಂಡೇನಿ ರೀ. ಎಣ್ಣೆ ಗರಂ ಆಗೋಣ, ಕಡಿಪತ್ತ ಹಾಕೊಳ್ಳೋಣ ರೀ. ನೋಡ್ರಿ, ಕಡಿಪತ್ತ ಹಾಕೋತೀವಿ ರೀ. ಕಡಿಪತ್ತದ ಆವಾಜ್ ಕಮ್ಮಾಗನ ಟಮಾಟಕ್ಕೆ ಏನು ಎಲ್ಲ ಇದು ಕಟ್ ಮಾಡಿ ಇಟ್ಕೊಂಡಿನಲ್ಲ ರೀ, ಟಮಾಟಕ್ಕೆ ಹಾಕೋತೀನಿ ರೀ. ಈಗ ಏನು ಮಾಡ್ಲತ್ತೀನಿ ರೀ, ನಾನು ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿನಲ್ಲ ರೀ. ಈಗ ಮೆಣಸಿನ್ಕಾಯಿ ಹಾಕೊಳ್ತೀನಿ ರೀ. ಎಲ್ಲ ಒಮ್ಮೆಲೆ ಹಾಕ್ಕೋಬೇಡ್ರಿ, ಒಂದೊಂದಾಗಿ ಹಾಕೋರಿ. ಒಂದು ಕರಗನ ಒಂದೊಂದಾಗಿ ಹಾಕ್ಕೋಬೋದು ರೀ. ನಾ ಇದಕ್ಕೆ ಈಗ ಏನು ಮಾಡ್ಲತ್ತೀನಿ ರೀ, 1 ಚಮಚ ಅರಿಶಿಣ ಹಾಕ್ಕೊಂಡೇನಿ ರೀ. ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಹಿಂಗೆ ಹಾಕೊಳ್ತೀವಿ ರೀ. ಹಿಂಗೆ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿ ಬರ್ತದೆ ರೀ, ಒಣಗಿ ಮಸ್ತ್ ಹತ್ತದ ಭಾಜಿ ರೀ. ಈಗ ಏನು ಮಾಡ್ತೀನಿ ರೀ, ಇದಕ್ಕೆ ಮಸಾಲೆ ಹಾಕೋತೀನಿ ರೀ. ಸಾಂಬಾರು ಮಸಾಲ ರೀ 1 ಚಮಚ ಆಗೋಷ್ಟು, 1.5 ಚಮಚ ಆಗೋಷ್ಟು ಏನು ಮಾಡ್ತೀನಿ ರೀ, ಸಾಂಬಾರು ಮಸಾಲೆ ಹಾಕ್ಕೊಂಡೇನಿ ರೀ. ಎಲ್ಲ ಥರ ಕುಟ್ಟಿಟ್ಕೊಂಡಿದ್ದು ಮಸಾಲೆ ಹಾಕ್ಕೊಂಡೇನಿ ರೀ. ಸಾಂಬಾರಿಗೆ ಕಲರ್ ಬರೋಕಲ್ಲ ಏನು ಮಾಡಿರಿ, ಅರ್ಧ ಚಮಚ ಆಗೋಷ್ಟು ಪುಡಿ ಖಾರ ಹಾಕೊಳ್ತೀನಿ ರೀ. ಖಾರ ಉಪ್ಪಿನ ಪುಡಿ ಹಾಕ್ಕೊಂಡೇನಿ ರೀ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋತೀನಿ ರೀ, ಯಾಕೋ ಕಮ್ಮಿ ಅನ್ಸಲ್ತದೆ ನೋಡಿರಿ. ಕಲರ್ ಚೆಂದ ಬರ್ತದೆ ರೀ ಸಾಂಬಾರು. ನೀವು ಅಜ್ವೇನ ಇದ್ರಂದ್ರೆ ಅಜ್ವೇನ ಹಾಕ್ಕೊಳ್ರಿ. ಯಾಕಂದ್ರೆ ಅಜ್ವೇನ ಹಾಕೊಳ್ಳೋದ್ರಿಂದ ಭಾಜಿಗೆ ಹೊಟ್ಟೆ ಸಾಪ್ ಆಗ್ತದೆ ರೀ, ಶರೀರಕ್ಕೆ ಭಾಳ ಚಲೋ ರೀ. ಈಗ ಏನು ಮಾಡ್ತೀನಿ, ಏನು ಬ್ಯಾಳೆ ಇದಿಲ್ಲ ರೀ, ಬ್ಯಾಳೆನೂ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಅದಕ್ಕೆ ಈ ಥರ ಎಲ್ಲ ಮಾಡೋದ್ರಿ, ಎಲ್ಲ ಬ್ಯಾಳೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ನಾನು ಏನು ಮಾಡ್ತೀನಿ ರೀ, ಏನು ನುಗ್ಗಿಕಾಯಿ ಎಲ್ಲ ಹೊಳ್ಕೊಂಡಿಟ್ಟು ನುಗ್ಗಿಕಾಯಿ ಹಾಕ್ಕೊಳ್ತೀನಿ ರೀ. ಈಗ ಏನು ಮಾಡಿದ್ರಿ, ಈಗ ನೀರು ಇದೆಲ್ಲ ಹಿಂಗೆ ಕೂಡಿಸ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳೋದ್ರಿ. ಮಸ್ತ್ ಆಗ್ತದೆ ರೀ ನುಗ್ಗೆಕಾಯಿ ಸಾಂಬಾರು. ಈ ಶರೀರಕ್ಕೂ ಭಾಳ ಚಲೋ ರೀ ನುಗ್ಗೆಕಾಯಿ ರೀ. ಮತ್ತು ಭಾಜಿನೂ ಭಾಳ ಸ್ವಾದಿಷ್ಟ ಆಗ್ತದೆ ರೀ. ನೋಡ್ರಿ, ಈಗ ನೀರು ಹಾಕ್ಕೋತೀನಿ ರೀ.
ನಾವು ಏನು ಬ್ಯಾಳಿದು ಭಾಜಿದು ಬ್ಯಾಳಿ ಕುದಿಸ್ಕೊಂಡಿದ್ದು ಇತ್ತಲ್ಲ ಪಾತ್ರೆ, ಅದ್ರಾಗ ಏನು ಮಾಡೀನಿ ನೀರು ಹಾಕೊಳ್ತೀನಿ. ನೀರು ಏನು ಮಾಡ್ತೀನಿ ಅಂದ್ರೆ ಭಾಳ ಸ್ವಲ್ಪ ಹಾಕೊಳ್ತೀನಿ ರೀ, ಯಾಕಂದ್ರೆ ಭಾಳ ತಿಳಿನೂ ಆಗಬಾರ್ದು ರೀ ಸಾಂಬಾರು. ಅದ್ರ ಕಾಲಾಗ ನೀರು ಸ್ವಲ್ಪ ಹಾಕೊಂಡೇನಿ ರೀ. ಇದ್ರಲ್ಲಿ ಏನು ಮಾಡೀನಿ ರೀ, ದೀಡ್ ಹಾಕ್ಕೊಂಡೇನಿ ರೀ. ಏನು ಹುಂಚಿನಿಕೆ ನೀರು ಹಾಕಿ ಕೊಟ್ಕೊಂಡಿದ್ದಲ್ಲ ರೀ, ಇದಕ್ಕೆ ಏನು ಮಾಡೋದು ಒಂದು ಸ್ವಲ್ಪ ಈ ಥರ ಕಿವುಣ್ಸೂರಿ ಏನು ಮಾಡೋದು, ಏನು ರಸ ಬರ್ತಲ್ಲ ಅದು ರಸ ಹಾಕ್ಕೊಳ್ಳೋದು ರೀ. ಭಾಳ ಟೇಸ್ಟ್ ಆಗ್ತದೆ ರೀ ಹುಂಚಿನಿಕೆ ರಸ ಹಾಕ್ಕೊಳ್ಳೋದ್ರಿಂದ. ನೋಡ್ರಿ ಇಲ್ಲಿ ಹುಂಚಿನಿಕೆ ರಸ ಹಾಕ್ಕೊಳ್ತಿದೆ ರೀ. ನಿಮ್ಮ ಮನೆಯೊಳಗೆ ಹುಂಚಿನಿಕೆ ಇರಲಿಲ್ಲ ಅಂದ್ರೆ ನಿಂಬಿಕೆನೂ ಹಾಕೋಬೋದು ರೀ. ಈಗ ಏನು ಮಾಡ್ತೀನಿ ರೀ, ಇದಕ್ಕೆ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಳ್ತೀನಿ ರೀ. ನೀವು ಏನು ಮಾಡಿರಿ, ರುಚಿಗೆ ತಕ್ಕಂತೆ ಏನು ಮಾಡಿರಿ ಉಪ್ಪು ಹಾಕೋರಿ. ಇನ್ನೊಂದು ಸ್ವಲ್ಪ ಕಮ್ಮಿ ಬೀಳ್ತದೆ ಅನಿಸ್ತದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ. ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಹಾಕೋತೀನಿ ರೀ. ಮಸ್ತ್ ಆಗ್ತದೆ ರೀ, ಮತ್ತು ಟೇಸ್ಟಿನೂ ಆಗ್ತದೆ ರೀ, ಮತ್ತು ಸಿಂಪಲ್ ಅದ ರೀ. ನೋಡ್ರಿ ಏನು ಮಾಡ್ಲತ್ತೀನಿ ರೀ, ನಿಮ್ಗೆ ಬೇಕಾದ್ರೆ ಬೆಲ್ಲ ಹಾಕೋರಿ. ಒಂದು ಕಣ್ಣಿ ಆಗಷ್ಟೇ ಮಾಡಿರ್ತೀನಿ, ಸಣ್ಣ ಕಣ್ಣಿ ಆಗಟ್ಟು ಬೆಲ್ಲ ಹಾಕೊಳ್ತೀನಿ ರೀ. ಬೆಲ್ಲ ಹಾಕೋಬೋದು, ಇಲ್ಲಾಂದ್ರೆ ಸಕ್ರೆನೂ ಹಾಕೋಬೋದು ರೀ. ಇದರಿಂದ ಏನಾಗ್ತದೆ ರೀ, ಭಾಳ ಟೇಸ್ಟಿ ಆಗ್ತದೆ ರೀ ಸಾಂಬಾರು. ಈಗ ಏನು ಮಾಡ್ಲತ್ತೀನಿ ರೀ, ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ರೀ. ಈಗ ಇದಕ್ಕೆ ಕುದಿಯಾಕೆ ಬಿಡ್ಬೇಕ್ರಿ, ಮಸ್ತ್ ಕುದಿತಲ್ಲಿ ಇಟ್ಟು ಟೇಸ್ಟ್ ಆಗ್ತದೆ ರೀ ಸಾಂಬಾರು. ಹೆಂಗೆ ಅನ್ಬೇಕು, ಮತ್ತೊಮ್ಮೆ ಉಣ್ಬೇಕು ಅನಿಸ್ಬೇಕು ರೀ, ಅಷ್ಟು ಟೇಸ್ಟ್ ಆಗ್ತದೆ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ಸಾಂಬಾರು. ಈ ಥರ ಏನು ಮಾಡಿರಿ ನೀವು ಮನ್ಯಾಗ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನುಗ್ಗೆಕಾಯಿ ಸಾಂಬಾರು ಅಂದ್ರೆ ಹೆಂಗದ್ರಿ, ಇದು ಶರೀರಕ್ಕೆ ಭಾಳ ಚಲೋ ರೀ. ಮತ್ತು ಸಣ್ಣ ಮಕ್ಕಳು ಭಾಳ ಇಷ್ಟಪಡ್ತಾರೆ ನುಗ್ಗೆಕಾಯಿ ಅಂದ್ರೆ. ಇದಕ್ಕೆ ಏನು ಮಾಡಬೇಕು, ಅನ್ನನ ಜೋಡಿ ಮಸ್ತ್ ಹಾಕೊಂತ ಇಟ್ಟು ಟೇಸ್ಟಿ ಆಗ್ತದೆ ರೀ. ಮತ್ತು ಭಾಳ ಸಿಂಪಲ್ ಅದ ರೀ, ಮತ್ತು ಭಾಳ ಟೇಸ್ಟಿ ಅದ, ಮತ್ತು ಎಲ್ಲರಿಗೂ ಭಾಳ ಕೂಡ ಇಷ್ಟನೂ ಆಗ್ತದೆ ರೀ. ನನಗೆ ಅನಿಸ್ತದೆ ರೀ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ತಿಳ್ಕೊತೀನಿ ರೀ. ಇಷ್ಟ ಆದರೆ ಏನು ಮಾಡಿರಿ, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈ ಥರ ಏನು ಮಾಡಿರಿ, ನೀವು ಮನ್ಯಾಗ ಸಾಂಬಾರು ಮಾಡಿ ತೋರಿಸ್ಬೋದು ರೀ, ನಾವು ಮಾಡ್ಬೋದು ರೀ, ಟೇಸ್ಟ್ ಮಾಡ್ಬೋದು ರೀ. ನೋಡಿರಿ ಈ ಥರ ಮಸ್ತ್ ಸಾಂಬಾರು ಆಗ್ತದೆ ರೀ. ನೀವು ಏನು ಮಾಡಿ ನೋಡಿರಿ ಈ ಥರ ನುಗ್ಗೆಕಾಯಿ ಸಾಂಬಾರು. ನೋಡಿರಿ ಎಷ್ಟು ಮಸ್ತ್ ಅದ, ಕಲರು ಎಷ್ಟು ಚಂದ ಬರ್ತದೆ ರೀ. ಮತ್ತು ನಾ ಏನು ಮಾಡೀನಿ ರೀ, ಇಲ್ಲಿ ನಮ್ಮ ಹೊಲದಾಗೆ ಬೆಳೆ ಅಂಥದ್ದು ಅಕ್ಕಿ ತೊಗೊಂಡು ನಾ ಭಾತ್ ಮಾಡೀನಿ ರೀ, ಅನ್ನ ಮಾಡೀನಿ ರೀ. ಈ ಅನ್ನ ಭಾಳ ಎಷ್ಟೊತ್ತು ಸ್ಮೆಲ್ ಅಂದ್ರೆ ವಾಸ ಭಾಳ ಚಂದ ಬರ್ತದೆ ರೀ. ಯಾಕಂದ್ರೆ ಹೊಲದಲ್ಲಿ ಬೆಳೆದು ಏನದ್ರಿ ಅನ್ನ ಅದ್ರಿ, ಅಕ್ಕಿ ಅವ್ರಿ. ಈಗೇನು ಮಾಡ್ತೀನಿ ನಾ ಇದ್ರ ಹಾಕೊಂಡು ರೀ, ಮಸ್ತ್ ಹತ್ತದ ರೀ. ನೋಡಿರಿ ಈ ಥರ ಏನು ಮಾಡಿರಿ, ನೀವು ಟೇಸ್ಟ್ ಮಾಡಿರಿ ಮನ್ಯಾಗ ಸಾಂಬಾರ್ದು ಟೇಸ್ಟ್ ಆಗ್ತದೆ ರೀ. ನಮ್ಮ ವಿಡಿಯೋ ಏನು ಮಾಡಿರಿ, ನಿಮ್ಗೆ ಇಷ್ಟ ಆದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣನ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ, ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೀರಿ. ಇದೇನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ ಎಲ್ಲರಿಗೂ. ಓಂ ಶಾಂತಿ.